ವರ್ಗಾವಣೆಗಾಗಿ ಗಿಳಿಶಾಸ್ತ್ರದ ಮೊರೆ ಹೋದಂತ ಐಟಿ ಅಧಿಕಾರಿ ಇನ್ನು ಭ್ರಷ್ಟ ಅಧಿಕಾರಿಗಳ ಸೊಕ್ಕು ಮುರಿಯುವಂತ ಐಟಿ ಅಧಿಕಾರಿ ಗಿಳಿಶಾಸ್ತ್ರದ ಮೊರೆ ಹೋಗಿರೋದು ವಿಚಿತ್ರವಾದಂತಹ ಘಟನೆ ಇದು. ಗಿಳಿಶಾಸ್ತ್ರದವನಿಂದ ಐಟಿ ಇಲಾಖೆ ಅಧಿಕಾರಿಗೆ ಉಂಡೆ ನಾಮ ಹಾಕಲಾಗಿದೆ. ರಸ್ತೆ ಬದಿ ಗಿಳಿಶಾಸ್ತ್ರ ಹೇಳ್ತಾ ಇದ್ದವನಿಂದ ಐಟಿ ಅಧಿಕಾರಿಗೆ ನಾಮ ಹಾಕಲಾಗಿದ್ದು, ಮೋಸ ಹೋಗಿದ್ದು ಅರಿವಿಗೆ ಬಂದು ಭಾರತೀನಗರ ಠಾಣೆಗೆ ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ. ಗಿಳಿಶಾಸ್ತ್ರ ನಂಬಿ ಚಿನ್ನವನ್ನ ಕಳೆದುಕೊಂಡಿದ್ದಾರೆ ತೆರಿಗೆ ಅಧಿಕಾರಿ. 2025 ಡಿಸೆಂಬರ್ನಲ್ಲಿ ರಸ್ತೆನಲ್ಲಿ ಹೋಗ್ತಾ ಇರ್ತಾರೆ. ಆಗ ಅವರಿಗೆ ಗಿಳಿಶಾಸ್ತ್ರದವನು ಪರಿಚಯ ಆಗ್ತಾನಂತೆ. ಇನ್ನು ಐಟಿ ಅಧಿಕಾರಿಗೆ ಪರಿಚಯ ಆಗ್ತಾ ಇದ್ದಂತೆ ಶಾಸ್ತ್ರ ಹೇಳ್ತೇನೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾನಂತೆ. ಮುಖ ನೋಡಿ ಭವಿಷ್ಯ ಹೇಳ್ತೇನೆ ಅಂತ ನಂಬಿಸಿರ್ತಾನೆ ಶೇಖರ್. ಭಾರತೀನಗರದ ಶ್ರೀ ಸರ್ಕಲ್ ಬಳಿ ಗಿಳಿಶಾಸ್ತ್ರವನ್ನ ಹೇಳ್ತಿದ್ದಂತ ಶೇಖರ್ ನಂತರ ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿ 50,000 ರೂಪಾಯಿ ಪಡ್ಕೊಳ್ತಾನೆ. ಇದಕ್ಕಿಂತ ಹೆಚ್ಚಿನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಪದೇ ಪದೇ ಕರೆ ಮಾಡಿ ವರ್ಗಾವಣೆ ಪೂಜೆ ಅಂತ ಹೇಳಿ ಚಿನ್ನವನ್ನ ತೆಗೆಸ್ಕೊಂಡು ಈಗ ಅಭ್ಯಾಸ ಆಗಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಶಿವಪ್ರಸಾದ್ ಇದ್ದಾರೆ. ಶಿವಪ್ರಸಾದ್, ಇಲ್ಲಿ ಭ್ರಷ್ಟ ಅಧಿಕಾರಿಗಳ ಸೊಕ್ಕು ಮುರಿಯುವಂತ ಅಧಿಕಾರಿನೇ ಗಿಳಿಶಾಸ್ತ್ರದವನ ಹತ್ರ ಮೋಸ ಹೋಗಿದ್ದಾರಲ್ಲ, ಏನ್ ಕತೆ ಇದು ಅಂತ, ಯಾವಾಗ ಆಗಿರೋ ಘಟನೆ ಇದು? ನಿಜಕ್ಕೂ ಕೂಡ ಈ ಒಂದು ಘಟನೆ ಆಶ್ಚರ್ಯವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅಂದ್ರೆ ಟ್ರಾನ್ಸ್ಫರ್ಗಾಗಿ ಗಿಳಿಶಾಸ್ತ್ರದ ಮೊರೆ ಹೋಗಿರ್ತಕ್ಕಂಥದ್ದು ಐಟಿ ಆಫೀಸರ್ಗೆ ಗಿಳಿಶಾಸ್ತ್ರದವನು ಕೂಡ 200 ಗ್ರಾಂಗಳಷ್ಟು ಚಿನ್ನಾಭರಣ ಹಾಗೂ 300 ಗ್ರಾಂ ಬೆಳ್ಳಿ ಆಭರಣಗಳನ್ನ ಪಡೆದು ಈ ಒಂದು ಆಭರಣಗಳನ್ನ ಇಟ್ಟು ಪೂಜೆ ಮಾಡಿ ಒಂದು ದಿನದ ಬಳಿಕ ಕೊಡೋದಾಗಿ ಹೇಳಿ ಹುಂಡೆನಾಮವನ್ನು ಹಾಕಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಚೇರಿಯಲ್ಲಿ ಕೋರಮಂಗಲದ ಇನ್ಕಮ್ ಟ್ಯಾಕ್ಸ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಅಧಿಕಾರಿಯೇ ಈ ರೀತಿ ಮೋಸಕ್ಕೊಳಗಾಗಿರ್ತಕ್ಕಂಥದ್ದು. ಕಳೆದ ಡಿಸೆಂಬರ್ನಲ್ಲಿ ಈತ ರಸ್ತೆಯಲ್ಲಿ ತೆರಳುವಂತಹ ವೇಳೆಯಲ್ಲಿ ರಸ್ತೆ ಬದಿ ಇದ್ದಂತಹ ಗಿಳಿಶಾಸ್ತ್ರವನ್ನು ಪರಿಚಿತನಾಗಿರ್ತಾನೆ. ಆ ಬಳಿಕ ಈತನಿಗೆ ಶಾಸ್ತ್ರವನ್ನ ಹೇಳಿ, ನಾ ಹೇಳ್ತಿರ್ತಕ್ಕಂಥ ಶಾಸ್ತ್ರದ ಹಿನ್ನೆಲೆಯಲ್ಲಿ ನೀವು ಕೆಲಸವನ್ನ ಮಾಡಿದ್ದೆ ಆದ್ರೆ ನಿಮ್ಮ ಟ್ರಾನ್ಸ್ಫರ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಳ್ಳೆದಾಗುತ್ತೆ ಅಂತ ಹೇಳಿ ನಂಬಿಸಿರ್ತಾನೆ. ಈ ನಿಟ್ಟಿನಲ್ಲಿ ಆರೋಪಿ ಆತ ಗಿಳಿಶಾಸ್ತ್ರ ಹೇಳ್ತಕ್ಕಂಥವನ ಹೆಸರು ಶೇಖರ್ ಅಂತ ಹೇಳಿ ಪರಿಚಯವನ್ನ ಮಾಡ್ಕೊಂಡಿರ್ತಾನೆ. ತದನಂತರದಲ್ಲಿ ತನ್ನ ಜಾತಕದ ಭವಿಷ್ಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಆತನನ್ನ ಜೀವನ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಹಾಗೂ ಪೂಜೆಯನ್ನ ಮಾಡಿಸೋದಾಗಿ ಹೇಳಿರ್ತಾನೆ. ತದನಂತರದಲ್ಲಿ ಆ ಗಿಳಿಶಾಸ್ತ್ರದವನಿಗೆ ಈ ಐಟಿ ಆಫೀಸರ್ ಕೂಡ ಹಣವನ್ನು ಕೂಡ ನೀಡಿರ್ತಾನೆ. ಈ ಹಿನ್ನೆಲೆಯಲ್ಲಿ ಆತ ನೀಡಿರ್ತಕ್ಕಂಥ ಹಣದ ಹಿನ್ನೆಲೆಯಲ್ಲಿ 50,000 ರೂಪಾಯಿ ಹಣವನ್ನು ಕೂಡ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈತನಿಂದ ಸಾಕಷ್ಟು ಹಣವನ್ನ ಪಡ್ಕೊಳ್ಬಹುದು, ಮೋಸಗೊಳಿಸಬಹುದು ಈಸಿಯಾಗಿ ಅಂತ ಹೇಳಿ ಈತ ಪ್ಲಾನ್ ಮಾಡಿ ಮತ್ತೆ ಮನೆಯಲ್ಲಿರ್ತಕ್ಕಂಥ ಆಭರಣಗಳನ್ನ ತರೋದಕ್ಕೆ ಹೇಳಿದ. ಒಂದು ದಿನದ ಬಳಿಕ ಪೂಜೆಯನ್ನ ಮಾಡಿ ಮತ್ತೆ ನಾನು ಹಿಂತಿರುಗ್ತೀನಿ ಅಂತ ಹೇಳಿ ಆ ಆಭರಣಗಳನ್ನು ಕೂಡ ಪಡೆದುಕೊಂಡಂತ ಬಳಿಕ ಈತ ಈ ರೀತಿಯಾಗಿ ಮೋಸವನ್ನು ಮಾಡಿರ್ತಕ್ಕಂಥದ್ದು ಒಂದು ದಿನದ ಬಳಿಕ ಪತ್ತೆಯಾಗಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಕೂಡ ಕೇಸನ್ನ ದಾಖಲಿಸಿರ್ತಕ್ಕಂಥದ್ದು. ದೊಡ್ಡ ಪೂಜೆಯನ್ನ ಮಾಡ್ತೀನಿ ಅಂತ ಹೇಳಿ ಆತನ ಮನೆಯಿಂದ ಚಿನ್ನಾಭರಣಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅಂದಾಜು 35 ಲಕ್ಷ ಮೌಲ್ಯದ 194 ಗ್ರಾಂ ಚಿನ್ನಾಭರಣಗಳಿತ್ತು, 300 ಗ್ರಾಂ ಬೆಳ್ಳಿಯನ್ನ ನೀಡಿದ್ದಾಗಿ ಐಟಿ ಅಧಿಕಾರಿ ತಮ್ಮ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಿಸಿರ್ತಕ್ಕಂಥದ್ದು. ಧನ್ಯವಾದ ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗಾಗಿ.